ಅರ್ಜುನ, ರವಿ ಎದ್ದೇಳ್ರಪ್ಪ, ಶಾಲೆಗೆ ಹೋಗ್ತಾ ಇತ್ತು. ಅಮ್ಮ ಅಮ್ಮ ಇನ್ನ 5 ನಿಮಿಷ ಅಮ್ಮ. ಅಯ್ಯೋ, ನಿನ್ನ 5 ನಿಮಿಷ ಎಂದು 1 ಗಂಟೆ ಮಲ್ಕೊಂಡ್ರಿ. ಎದ್ದಿ ಓದಿ. ಎದ್ದೇಳ್ರಪ್ಪ, ಎದ್ದು ಓದಲು ಕೂಡಿ. ನಿಮ್ ಭವಿಷ್ಯಕ್ಕಾಗಿ ನಾವ್ ಎಷ್ಟೆಲ್ಲ ಮಾಡ್ತೀವಿ. ಎದ್ದೇಳಿ 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 ಓದಿ. ಅಪ್ಪ, ಇನ್ನ ಭವಿಷ್ಯಕ್ಕೆ ತುಂಬಾ ಸಮಯ ಇದೆ. ಹೌದು ಹೌದು, ಭವಿಷ್ಯಕ್ಕೆ ತುಂಬಾ ಸಮಯ ಇದೆ. ಆದ್ರೆ ನಿನ್ ಸ್ಕೂಲ್ ವ್ಯಾನಿಗಿಲ್ಲ. ಎದ್ದೇಳು. ಅಜ್ಜಿ ಅಜ್ಜಿ, ನಿಮ್ ಕಾಲದಲ್ಲಿ ಬಸ್ ಇತ್ತಾ? ಇಲ್ಲ ಮಗ, ಆಗಿನ ಕಾಲದಲ್ಲಿ ಎಲ್ಲಿ ಬಸ್ಸು ಏನು, ಎಷ್ಟೋ ಮೈಲು ನಡ್ಕೊಂಡು ಹೋಗ್ತಿದ್ವಿ. ಇವಾಗ ಬಿಡು, ನೀನು ಶಾಲೆಗೆ ರೆಡಿ ಆಗು, ಹೋಗು. ಆಯ್ತಾಯ್ತು, ಮಾತಾಡಿದ್ದು ಸಾಕು, ಶಾಲೆಗೆ ಹೊರಡಿ. ಸರಿ ಅಮ್ಮ, ಶಾಲೆಗೆ ಹೋಗಿ ಬರ್ತೀನಿ, ಬಾಯ್. ಸರ್ ಇವತ್ತು ಟೆಸ್ಟ್ ತಗೊಂತಾರಂತಂದು. ಅಯ್ಯೋ, ನಾ ಇವತ್ತು ಓದೇ ಇಲ್ಲ. ನಾನು ಓದಿಲ್ಲ. ನೀವಿಬ್ಬರು ಬಿಡಿ, ನಾನು ಓದಿಲ್ಲ. ಚಾಯ್ ಚಾಯ್ ಚಾಯ್. ಅಣ್ಣ ಅಣ್ಣ, 2 ಪೆನ್ ಕೊಡು. ಪೆನ್ ತಗೊಂಡು ಏನ್ ಮಾಡ್ತೀರಿ? ಅಣ್ಣ, ಇವತ್ತು ಎಕ್ಸಾಮ್ ಐತೆ. ಎಕ್ಸಾಮ್ ಏನ್ ಬರೀತೀರ ಅಂದ್ರೆ ಒಟ್ಟು ಫೋನ್ನಾಗೆ ನೋಡ್ಕೊಂಡು ಕೊಡ್ತೀರಿ. ಸುಮ್ನೆ ಪೆನ್ ಕೊಡೋಣ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲ ಪರೀಕ್ಷೆಗೆ ರೆಡಿ ಆಗಿದ್ದೀರಾ? ಆದರೆ ಜೀವನದಲ್ಲಿ ಏನ್ ಮುಖ್ಯ? ಸಿದ್ದು, ನೀ ಹೇಳಪ್ಪ. ಸರ್ ಸರ್ ಸರ್, ಜೀವನದಲ್ಲಿ ಊಟ ತುಂಬಾ ಮುಖ್ಯ. ಏ ಸಿದ್ದು, ನಿಂಗ್ ಭಯ ಯಾವಾಗ್ಲೂ ತಿನ್ನೋದೇ ಮುಖ್ಯ. ಸರ್, ಚಿಪ್ಸ್ ತಿಂತೀರಾ? ಏ ಸಿದ್ದು, ಕೂತ್ಕೋ. ಸ್ನೇಹ, ನೀ ಹೇಳಮ್ಮ. ಸರ್, ಜೀವನದಲ್ಲಿ ಶಿಸ್ತು ತುಂಬಾ ಮುಖ್ಯ. ಪೂಜಾ, ನೀನ್ ಹೇಳಮ್ಮ. ಸರ್, ಜೀವನದಲ್ಲಿ ರೀಲ್ಸ್ ಮಾಡೋದು ತುಂಬಾ ಮುಖ್ಯ. ಏ ಕೂತ್ಕೋ. ಹಾ ಲಕ್ಷ್ಮಿ, ನೀ ಹೇಳಮ್ಮ. ಸರ್, ಜೀವನದಲ್ಲಿ ಓದುವುದು ತುಂಬಾ ಮುಖ್ಯ. ಹಾ ಮನೋಜ, ನೀ ಹೇಳಪ್ಪ. ಸರ್ ಸರ್, ಜೀವನದಲ್ಲಿ ಪುಸ್ತಕ ತುಂಬಾ ಮುಖ್ಯ. ಅದು ಹೇಗೆ? ಸರ್, ಪುಸ್ತಕ ನನ್ನನ್ನು ನೋಡುತ್ತೆ, ನಾನು ಪುಸ್ತಕವನ್ನೇ ನೋಡುತ್ತೇನೆ. ಆಮೇಲೆ ಸರ್, ನಿದ್ದೆ ಬರುತ್ತೆ. ಎಲ್ಲ ಪರೀಕ್ಷೆಗೆ ರೆಡಿ ಆಗಿದ್ದೀರಾ? ಓಕೆ, ಸ್ಟಾರ್ಟ್ ಮಾಡೋಣ. उसको समझा ले और घुमाओ सीढ़ी बजा के तुम्हारा भैया ऑरेंज मैन, अरे भैया ऑरेंज मैन, अरे चाचू ऑरेंज मैन, अरे भैया ऑरेंज ಬಂದ್ರ ಮಕ್ಕಳೇ, ಬನ್ನಿ ಬನ್ನಿ. ಇವತ್ತೊಂದು ಎಕ್ಸಾಮ್ ಹೆಂಗೋಯ್ತು? ಅದನ್ನ ಯಾಕೆ ಹೇಳ್ತೀಯ ಅಮ್ಮ, ಬಿಡು. ಅಪ್ಪ ನಂಗೆ ಹೊಸ ಬ್ಯಾಗ್ ಬೇಕು. ಸರಿ ಮಗ. ಅಪ್ಪ ನಂಗೆ ಹೊಸ ವಾಚ್ ಬೇಕು. ಸರಿ ಮಗ. ಅಪ್ಪ ನಂಗೆ ಹೊಸ ಶೂಸ್ ಬೇಕು. ಆಯ್ತು ಮಗ. ಬಾತಮ್ಮ, ಆಟ ಆಡಕ್ ಹೋಗೋಣ. ಅವ್ರು ಕೇಳಿದೆಲ್ಲ ಕೊಡ್ಸೆ, ಅವ್ರು ಓದೋದೇ ಇಲ್ಲ. ಇರ್ಲಿ, ಅವ್ರಕ್ಕಿಂತ ಏನ್ ಹೆಚ್ಚಿಲ್ಲ. ಮಕ್ಳೇ ನಮ್ಗೆ ಆಸ್ತಿ. ಇವಾಗ ಹೋಗು, ಅವ್ರಿಗೆ ಏನ್ ತಿನ್ನಕ್ ಬೇಕು ಮಾಡ್ಕೊಡು. ಸರಿ ಸರಿ, ಬನ್ನಿ ಬನ್ನಿ. ಆಟ ಆಡಿದ್ದು ಸಾಕು, ಓದ್ಕೊಂಡ್ ಕೂಡಿ. ಅಯ್ಯೋ ಅಮ್ಮ, ಬಂದೆ. ನಾನು
ಮತ್ತೇನ್ ಮಾಡ್ಬೇಕು? ಇವಾಗ ಫೋನ್ ನೋಡಿ ಮಲ್ಕೊಳ್ಳಿ, ಆಟ ಆಡಿ. ಹೌದಾ? ಹೌದು ಹೌದು, ಸೋಮಾರಿ ಹೇಳಿದ್ದು ನಿಜ. ಬಾರೋ ತಮ್ಮ ಫೋನ್ ನೋಡೋಣ. हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक यही उम्र है कर ले गलती से मिस्टेक यही उम्र है कर ले गलती से ಪ್ರಿನ್ಸಿಪಲ್ ಸರ್ ಬಂದ್ರು, ಪ್ರಿನ್ಸಿಪಲ್ ಸರ್ ಬಂದ್ರು. ಮೊನ್ನೆ ಎಲ್ಲರೂ ಟೆಸ್ಟ್ ಬರೆದ್ರಾ? ಕೊಡ್ತೀನಿ ಟೆಸ್ಟ್ ಪೇಪರ್ ತಂದಿನಿ, ಕೊಡ್ತೀನಿ. ಲಕ್ಷ್ಮಿ, ನಿಮ್ಗೆ 20ಕ್ಕೆ 19 ಮಾರ್ಕ್ಸು. ಥ್ಯಾಂಕ್ ಯು ಸರ್. ಸಿದ್ದು, ನಿನಗೆ 20ಕ್ಕೆ 2 ಚಕ್ಲಿಗಳು. ಅಂದ್ರೆ ಏನು ಸರ್? 2 ಸೊನ್ನೆಗಳು. ಅರ್ಜುನ್, ನಿನಗೂ 2 ಸೊನ್ನೆ. ಅಯ್ಯೋ ಮಕ್ಕಳ, ನಿಮ್ಮನ್ನು ಓದಿಸಲು ನಿಮ್ಮ ತಂದೆ ತಾಯಿ ಬಹಳ ಕಷ್ಟಪಡುತ್ತಾರೆ. ಆದ್ರೆ ನೀವು ಯಾವಾಗಲೂ ಸೋಂಬಾರಿತನ ಮಾಡುತ್ತೀರಾ. ಚೆನ್ನಾಗಿ ಓದಿ ಅವರ ಪರಿಶ್ರಮಕ್ಕೆ ಫಲ ಕೊಡಬೇಕು. ಅರ್ಥ ಆಯ್ತಾ? ಅರ್ಜುನ, ಯಾಕಪ್ಪ ಕಮ್ ಮಾರ್ಕ್ಸ್ ತಗೊಂಡೆ? ಓದಿಲ್ಲ ಸರ್. ಸೋಮಾರಿತನ ಬಿಡು, ಓದು. ಓಕೆ ಸರ್. ರೀ, ಯಾಕೆ ಬೇಜಾರಾಗಿದ್ದೀರಾ? ಏನಿಲ್ಲ, ಹಗ್ಲು ರಾತ್ರಿ ದುಡಿದ್ರು ಮಕ್ಕಳ ಫೀಸ್ಗೆ ದುಡ್ಡು ಸಾಲ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ತಗೊಳ್ಳಿ, ಇದನ್ನ ಇಟ್ಟು ದುಡ್ಡು ತಗೊಂಬನ್ನಿ. ಅಯ್ಯೋ ಬೇಡ ಬೇಡ. ಯಾಕ್ರಿ ಬೇಡ? ಮಕ್ಳಿಗಿಂತವೆಲ್ಲ ಹೆಚ್ಚಾ? ಅವರು ಚೆನ್ನಾಗಿ ಓದ್ರೆ ಇಂಥವ್ ಎಷ್ಟ್ ಮಾಡಿಸ್ತಾರೋ ಏನೋ. ಅವ್ರಿಗೆ ದೊಡ್ಡ ಸ್ಕೂಲಿಗೆ ಹಾಕಿದೀವಿ, ಮುಂದೆ ಅವರು ದೊಡ್ಡ ವ್ಯಕ್ತಿ ಆಗ್ತಾರೆ. ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರಣ್ಣ. ನಾವು ನೋಡಿದ್ರೆ ಅವ್ರಿಗೆ ತುಂಬಾ ಬೇಜಾರು ಮಾಡಿದ್ವಿ. ಯಾಕ್ಲ ಮೊಮ್ಮಗ ಬೇಜಾರಾಗಿದ್ಯಾ? ತಾತ, ಪರೀಕ್ಷೆಯಲ್ಲಿ ಕಮ್ಮಿ ಅಂಕ ಬಂತು. ಇರ್ಲಿ ಅಪ್ಪ, ಏನಾಗಲ್ಲ. ಇಲ್ಲ ತಾತ, ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ. ಆದ್ರೆ ನಾನು ಸೋಮಾರಿ ಮಾಡಿ ಅವರ ನಂಬಿಕೆಗೆ ಮೋಸ ಮಾಡಿದೆ ತಾತ. ಹಂಗೇನಿಲ್ಲಪ್ಪ, ಇನ್ಮೇಲೆ ಚೆನ್ನಾಗಿ ಓದು. ಸೋಮಾರಿತನ ಬಿಡು. ಕಷ್ಟಪಟ್ಟು ಓದಿದರೆ ಯಶಸ್ಸು ನಿನ್ನದೇ. ಆಯ್ತು ತಾತ, ಇನ್ಮೇಲೆ ಸೋಮಾರಿತನ ಮಾಡಲ್ಲ. ಚೆನ್ನಾಗಿ ಓದ್ತೀನಿ, ಅಪ್ಪ ಅಮ್ಮನ ಹೆಸರು ತರ್ತೀನಿ, ಪರೀಕ್ಷೆಯಲ್ಲಿ ಚಲೋ ಬರಿತೀನಿ. ನಾನು ಯಶಸ್ಸು, ನನ್ನಿಂದ ಒಳ್ಳೆಯದನ್ನೇ ಕಲಿಯುತ್ತೀರ. ನಾನು ವಿದ್ಯೆ, ಬುದ್ಧಿ, ಸಂಸ್ಕಾರ ಕಲಿಸುತ್ತೇನೆ. ನಾನು ಸೋಮಾರಿತನವನ್ನು ಓಡಿಸಿ ಯಶಸ್ಸನ್ನು ಕೊಡುತ್ತೇನೆ. ಅರ್ಜುನ, ರವಿ, ನಾನು ನಿಮ್ಮ ಜೊತೆ ಇರುತ್ತೇನೆ. ನಾನು ಸೋಮಾರಿತನವನ್ನು ಓಡಿಸಿ ನಾನು ನಿಮಗೆ ಒಳ್ಳೆಯ ಬುದ್ಧಿ ಕೊಡುತ್ತೇನೆ. ಅಂದು ಮಕ್ಕಳು ತಮ್ಮ ತಪ್ಪನ್ನು ಅರಿತು ಸೋಮಾರಿತನವನ್ನು ಬಿಟ್ಟು ಇಂದು ಒಳ್ಳೆಯ ವ್ಯಕ್ತಿಯಾಗಿದ್ದಾರೆ. ಏನಾಗಿದ್ದಾರೆಂದು ನೋಡೋಣ ಬನ್ನಿ. ನಾನು ಸಮರ್ಥ್, ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಿದ್ದೇನೆ. I am Sham. I had given lot of efforts in my studies. So today I am a soldier. ನಾನು ಸ್ನೇಹ, ಅಂದು ಚೆನ್ನಾಗಿ ಓದಿ ಇಂದು ಒಳ್ಳೆಯ ಶಿಕ್ಷಕಿಯಾಗಿದ್ದೇನೆ. ನಾನು ಮನೋಜ, ಅಂದು ಸೋಮಾರಿಯಾಗಿದ್ದೆ. ನನ್ನ ತಪ್ಪನ್ನು ಅರಿತು ಚೆನ್ನಾಗಿ ಓದಿ
ಇಂದು ವಕೀಲನಾಗಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ಅಂದು ನಾನು ಕಷ್ಟಪಟ್ಟು ಓದಿ MLA ಆಗಿದ್ದೇನೆ. ವೋಟ್ ಮಾಡೋದು ಮರಿಬೇಡಿ ಆಯ್ತಾ? ನಾನು ಭೂಷಣ್. ನನ್ನ ತಲೆಯನ್ನು ಉಪಯೋಗಿಸಿ ಇಂದು ನಾನು ಇಂಜಿನಿಯರ್ ಆಗಿದ್ದೇನೆ. ನಾನು ಅಭಯ್. ಅಂದು ಕಷ್ಟಪಟ್ಟು ಓದಿ ಇಂದು IAS ಆಗಿದ್ದೇನೆ. ನಾವು ಕೇಳುವ ಮೊದಲೇ ನೀವು ಎಲ್ಲ ಕೊಡುತ್ತೀರಿ. ನಾವು ದೊಡ್ಡವರಾದದ್ದು ನಮ್ಮ ಶಕ್ತಿಯಿಂದ ಅಲ್ಲ, ನಮ್ಮ ಹಿಂದೆ ನಿಂತಿದ್ದ ಅಪ್ಪ ಅಮ್ಮನ ತ್ಯಾಗದಿಂದ. ನಮ್ಮ ಪೋಷಕರು ನಮಗಾಗಿ ಎಷ್ಟೆಲ್ಲ ಮಾಡುತ್ತಾರೆ. ನಿಮ್ಮ ತ್ಯಾಗವನ್ನು ವ್ಯರ್ಥ ಮಾಡುವುದು ಎಲ್ಲ ತಂದೆ ತಾಯಿ